ಸ್ವರ್ಗ ರಿಟ್ರೀಟ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ 69 ದ ವ್ಯಾಂಡರ್ಲೆಸ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೇನಾದರೂ ನೀವು ಕೇಳಿದ್ರೆ, ನಾವು ವಿಂಡ್ ಮಿಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಮಾರಿಕಣಿವೆ ಅನ್ನೋದೊಂದು ಜಾಗ ಸಕ್ಕತ್ತಾಗಿದೆ, ನೋಡ್ಕೊಳ್ಳಿ. ಎಂಥ ಅದ್ಭುತವಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಇದು ಬರೋದು ನಮ್ಮ ಹಿರಿಯೂರು ಮತ್ತು ಹೊಸದುರ್ಗ ಮಧ್ಯದಲ್ಲಿ ವಾಣಿ ವಿಲಾಸ್ ಸಾಗರ ಅಂತ ಏನಿದೆಯಲ್ಲ, ಸೊ ಆ ಡ್ಯಾಮ್ ಪಕ್ಕದಲ್ಲೇ ಇರುವಂಥ ಒಂದು ವಿಂಡ್ ಮಿಲ್ ಇದು. ಪಕ್ಕದಾಗಿದೆ ನೋಡಿ, ಲೆಫ್ಟ್ ರೈಟ್ ನೋಡಿ, ಎಲ್ಲ ನೋಡಿ, ಎಲ್ಲ ಪಾರ್ಟಿ ಮಾಡಿಕೊಂಡು ಆರಾಮಾಗಿ ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಪಾರ್ಟಿ ಮಾಡ್ಕೊಂಡು ಮಜಾ ಮಾಡ್ತಾರೆ ಜನ. ಇಲ್ಲಿ ವೀಕೆಂಡ್ ಅಲ್ವಾ, ಅದಕ್ಕೆ. ಬಟ್ ಭಾಳ ಒಳ್ಳೆ ಒಂದು ದೃಶ್ಯ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ತುಂಬ ವರ್ಷದಿಂದ ಅನ್ಕೊಂತಿದ್ದೆ ಇಲ್ಲಿಗೆ ಹೋಗ್ಬೇಕು ಅಂತ. ಇವತ್ತು ಅದಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಫುಲ್ಲು ಕ್ರೇಜಿ ಆಫ್ ರೋಡಿಗೆ ಇಲ್ಲ, ಎಕ್ಸ್ಟ್ರೀಮ್ ಅಂತ ಏನಿಲ್ಲ, ಬಟ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ಎಕ್ಸ್ಟ್ರೀಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸುತ್ತಮುತ್ತ ನೋಡಿ ಏನು ಸಕಲ ನೋಡಿ, ಇಲ್ಲೆಲ್ಲ ಗಾಡಿ ನಿಲ್ಸ್ಕೊಂಡಿದ್ದಾರೆ. ಆರಾಮಾಗಿ ವಾಕಿಂಗ್ ಹೋಗ್ತಾರೆ ಗಾಡಿ ನಿಲ್ಸ್ಬಿಟ್ಟು. ಯಾರು ಇಲ್ಲ ಅಂತ ಅನ್ಕೊಂಡ್ಬೇಡಿ, ಜನ ಇದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡೆ ಯಾರು ಇಲ್ಲ ಅಂತ ಅನ್ಕೊಂಡೆ. ನೋಡಿ, ಮುಂದ್ಗಡೆಯಿಂದ ಒಂದು ಸ್ಪ್ಲೆಂಡರ್ ಬೈಕ್ ಬೇರೆ ಬರ್ತಾ ಇದೆ, ಹಿಂದೆ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಬರೀ ಕಲ್ಲುಗಳು ಜಾಸ್ತಿ ಸಿಗ್ತಾ ಇದ್ರು. ಇನ್ಕ್ಲೈನ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬಟ್ ವ್ಯೂ ಏನು ಸಖತ್ತಾಗಿದೆ ನೋಡಿ. ಇಲ್ಲಿ ನೋಡಿ, ಯಾವುದೋ ಶಿರಡಿ ಘಾಟ್ ಅಥವಾ ಚಾರ್ಮಡಿ ಘಾಟಿಗೆ ಹೋದಂಗಿದೆ. ಇದ್ರ ಮೇಲೆ ಹೋಗಿ ನೋಡೋಣ ಏನು ಸಖತ್ತಾಗಿರೋದು ಗೊತ್ತಾ ವ್ಯೂ. ಯಾಕೆಂದರೆ ಪಕ್ಕದಲ್ಲಿ ವಾಣಿ ವಿಲಾಸ್ ಡ್ಯಾಮು, ಓಕೆನಾ. ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಜಾಗ. ಇದು ಜಾಸ್ತಿ ಜನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ. ನಾವೇ ಮಾಡ್ತಾ ಇದ್ದೀವಿ ಇದು ಫಸ್ಟ್ ಟೈಮು. ತೊಗೊಳ್ಳಿ ಬ್ರೋ, ಇಟ್ಕೊಳ್ಳಿ. ಬನ್ನಿ 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 ಬನ್ನಿ. ಆ್ಯಕ್ಚುಲಿ ನಮ್ಮ ಹುಡುಗರಿಗೆ ನಾನು ಸವಳಂಗ ವಿಂಡ್ ಮಿಲ್ ತೋರಿಸ್ತೀನಿ ಅಂತ ಅಂದಿದ್ದೆ. ಸೊ ಅಲ್ಲಿ ಹೋಗಿ ಮತ್ತೆ ಈ ವಾಣಿ ವಿಲಾಸ್ ಡ್ಯಾಮ್ ಹತ್ರ ಬಂದರೆ ಲೇಟ್ ಆಗುತ್ತೆ ಅಂತಂದು ಇವಾಗ ಏನು ಮಾಡಿದ್ದೀನಿ, ಎರಡೂ ಒಂದೇ ಕಡೆ ಆಗುವಂಥ ಒಂದು ಅವಕಾಶ ಇದು. ಏನು ಹೇಳಿ, ವಿಂಡ್ ಮಿಲ್ಲು ಆಗುತ್ತೆ ಹಾಗೂ ಡ್ಯಾಮ್ ವ್ಯೂ ಆಗುತ್ತೆ. ಸುಮ್ಮನೆ ಈ ಕಡೆ ಒಂದು ಸತಿ ನೋಡಿ ಹೆಂಗಿದೆ. ಸವಳಂಗ ವಿಂಡ್ ಮಿಲ್ಗಿಂತನೂ ಚೆನ್ನಾಗಿದೆ ಟೆರೇನ್ ಇದು. ಸಖತ್ ಇನ್ಕ್ಲೈನ್ ಇದೆ. ಇಲ್ಲಿ ನೋಡಿ, ವಾಟ್ ಎ ವ್ಯೂ. ಏನಂತ ಸೂಪರಾ ಖುಷಿನಾ?
ಒಂದು ಕೈಯಲ್ಲಿ ಓಡಿಸ್ತಾ ಇದ್ದೀನಿ, ಹೆದರಿಕೆ ಆಗ್ತೈತೇನೋ ಒಂದು ಕೈಯಲ್ಲಿ ಓಡಿಸ್ತಾ ಇದ್ದೀನಿ ಅಂತ ತಾನೆ ಹೇಳಪ್ಪ. ನೀವು ಉಂಟೆ. ಸೊ ಇದು ಮುಂಚೆ ನನ್ನ ಹತ್ರ ಗೋಪ್ರೋ ಇಲ್ದಾಗ ನಾನು ಮಾಡ್ತಾ ಇದ್ದೀನಿ ಇದೇ ಥರ, ಒಂದು ಕೈಯಲ್ಲಿ ಫೋನ್ ಹಿಂಗೆ ಇಟ್ಕೊಂಡು ಈ ಥರ ಬ್ಲಾಗ್ ಮಾಡ್ತಾ ಇದ್ದಿದ್ದು. ಸೊ ಇವಾಗ ಓ ಮೈ ಗಾಡ್, ಓ ಮೈ ಗಾಡ್, ಏನ್ ವ್ಯೂ ಇದೆ ಗುರು. ಮೇಲ್ಗಡೆ ವಿಂಡ್ಮಿಲ್ ಹತ್ರ ಹೋಗ್ಬಿಡೋಣ ಬನ್ನಿ. ಅಲ್ಲಿಂದ ವ್ಯೂ ನೋಡಿ, ಇಲ್ಲಿ ನೋಡಿ. ಶರ್ಟ್ ಬಂದಿತ್ತ ಮಗ ವ್ಯೂ ಅಲ್ಲ. ಲೇಸಿ ಆಫ್ ಮಾಡಿರ್ತಾರೆ ಏನಂತೀಯ. ಯಾವ್ದೋ ಸಮುದ್ರ ದಡಕ್ ಬಂದಂಗೆ ಆಯ್ತು ಗುರು. ಅರೇಬಿಯನ್ ಸಮುದ್ರ, ಮಂಗಳೂರು. ಸಾಲಾಗಿ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಸಾಲಾಗಿ 1 by 1 ಏನೋ ಇದು. ಓ ಮಗ ಏನೋ ಇದು. ಇಲ್ಲಿ ನೋಡಿ, ಇಲ್ಲಿ ಕಲ್ ಮೇಲೆ ನಿಂತ್ಕೊಂಡ್ರೆ ಒಳ್ಳೊಳ್ಳೆ ಫೋಟೋಸ್ ಬರುತ್ತೆ. ಓಹೋ ಓಹೋ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹೆಂಗಿದೆ ವ್ಯೂ. ಓ ಇವತ್ತು ಚಿಕ್ಕಮಂಗ್ಳೂರು ಕಡೆಗೆ ಹೋಗೋಣ ಅಂತ ಅನ್ಕೊಂಡಿದ್ದಲ್ಲ ಮಗ. ಅಟ್ಲೀಸ್ಟ್ ಇದಕ್ಕಿಂತ ಮಜಾ ಕೊಡ್ತಲ್ಲ, ಖುಷಿನಾ, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ನೀವು ಈ ದಾರಿ ಮತ್ತೆ ವ್ಯೂಗಳು ನೋಡ್ಕೊಳ್ತಾ ಇರ್ರಿ. ಯಾರಿಗೂ ಇಲ್ಲಿ ತನಕ ಬಂದಿದ್ದನ್ನೆಲ್ಲ ಫಿಟ್ ಮಾಡ್ತಾರೆ ಅಂತೀರಾ? ಇದಿಷ್ಟೇ ಸಣ್ಣ ದಾರಿಯಲ್ಲೇನೆ ಒಂದು ದೊಡ್ಡ ಲಾರಿ ಹೋಗುತ್ತೆ. ನಿಜಕ್ಕೂ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಸೊ ಇನ್ನೇನು ಕೆಲವೇ ಹೊತ್ತರಲ್ಲಿ ಮೇಲ್ಗಡೆ ಹೋಗ್ತಾ ಇದೀವಿ. ಮೇಲ್ಗಡೆ ಓ ಮೈ ಗಾಡ್, ಡ್ಯಾಮ್ ಕಾಣಿಸ್ತಿದೆ ನೋಡು ಗುರು. ಆ ಕಡೆಗೆ ಇಲ್ಲಿ ನೋಡು ಗುರು, ಆಫ್ ರೋಡು ಆಯ್ತಲ್ಲ ಗುರು. ಅಂತೂ ಇಂತೂ ರೀಚ್ ಆದ್ವಿ ವಿಂಡ್ಮಿಲ್ಲು. ಒಳ್ಳೆ ಜಾಗ ಗುರು ಸ್ನೇಹಿತರೆ. ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್. ಇಲ್ಲಿ ನೋಡಿ, ಕಾರೆಲ್ಲ ತಗೊಂಡ್ಬಂದಿದ್ದಾರೆ. ಇಲ್ಲಿ ಕಾರಲ್ಲೂ ಬಂದಿದ್ದಾರೆ ಜನ. ಒನ್ ಆಫ್ ದ ಬ್ಯೂಟಿಫುಲ್ ಅಲ್ಟಿಮೇಟ್ ಲೊಕೇಶನ್. ಸುಮಾರು ಜನ ಬಂದಿದ್ದಾರಲ್ಲ ಗುರು ಇಲ್ಲಿ, ಯಾರು ಇಲ್ಲ ಅಂತ ಅನ್ಕೊಂಡ್ವಿ. ಓಕೆ ಸ್ನೇಹಿತರೆ, ರೆಡಿನಾ ನೋಡೋದಕ್ಕೆ ಜಾಗ ಯಾವ ಥರ ಇದೆ ಅಂತ? ಆನ್ ಅ ಕೌಂಟ್ ಆಫ್ 3, 2, 1 there we go. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಅಲಾ 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 ಅಲಾ, ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಆಯ್ಲ ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ಇನ್ನೇನು ಬೇಜಾರಾಗತ್ತೆ ಗೊತ್ತಾ? ಇಲ್ಲೆಲ್ಲ ಬಂದು ಇಲ್ಲಿ ನೋಡಿ, ರೆಡ್ ಬುಲ್ ಟಿನ್ ಅಂತೆ, ಈ ಪ್ಲಾಸ್ಟಿಕ್ಕು ಈ ಥರ ಗಲೀಜ್ ಮಾಡಿಬಿಡ್ರಿ ದಯವಿಟ್ಟು. ಹಾಂ ಅಷ್ಟೇ. ಹೆಂಗನ್ನಿಸ್ತಿದೆ ಮುಚ್ಚ? ಯಾವುದೋ ಸವಳಂಗ ವಿಂಡ್ಮಿಲ್ಲು ಇದು ಅದಕ್ಕಿಂತ ಖರಾಬ್ ಆಗಿದೆಯಲ್ಲೋ, ವಿತ್ ಪೂಲ್ ವ್ಯೂ. ಏನೋ ಖರಾಬ್ ಅಂದರೆ ನಮ್ಮ ಭಾಷೆಯಲ್ಲಿ ಚೆನ್ನಾಗಿದೆ ಅಂತ ಅರ್ಥ. ಏನೋ
ಎಷ್ಟು ಬೇಕು? ಮನೆಗೆ ಎತ್ಕೊಂಡು ಹೋಗೋಣ. ಫ್ಯಾನ್ ಹಾಕೊಳ್ಳೋಣ. ಫ್ಯಾನ್ ಏನು ಮನೆಗೆ ತಗೊಂಡು ಫ್ಯಾನ್. ಏನ್ ಸಕದಾಗ ಕಾಣ್ತದೆ ಹುಡುಗ. ಹೋಗಿ ಬುದ್ಧ ಆಗಕ್ಕೆ ಹೋಗಿ ಏನಲ್ಲಿ ಬಗ್ಗು ಬಗ್ಗು. ವರ್ಷ ಹೇಗಿದೆ? ಸ್ಯಾಟಿಸ್ಫ್ಯಾಕ್ಷನ್ ನಂಬರ್ 2 ಇದು. ನೆನ್ನೆ ಕೊಡ್ಚಾದ್ರಿ ಇದು. ಇವಾಗ ಯಾವ್ದಪ್ಪ ಇದಕ್ಕೇನಪ್ಪ ಹೆಸರಿಡೋಣ? ನಾವೇನಾದ್ರು ಹೆಸರಿಡೋಣ ಗುರು? ಸ್ವರ್ಗ ರಿಟ್ರೀಟ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ಇವಾಗ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇರೋದು ಬಂದು ಇಲ್ಲಿನ ಡ್ಯಾಮು. ಸೊ ಇಲ್ಲಿದೆ ನೋಡಿ ಡ್ಯಾಮ್. ಹಾಂ, ಇದು ಡ್ಯಾಮ್, ವಾಣಿ ವಿಲಾಸ್ ಡ್ಯಾಮು. ಸೊ ಬೇಸಿಕ್ಲಿ ಇಲ್ಲಿಂದ ನಾವು ನಡ್ಕೊಂಡು ಆ ಕಡೆಗೆ ಹೋಗ್ಬೋದು. ಇಲ್ಲಿಂದ ಹಿಂಗೆ ನಡ್ಕೊಂಡು ಹಂಗೆ ಹೋಗ್ಬೋದು. ಸೊ ಇಲ್ಲಿ ಸುಮಾರು ಜನ ವೀಕೆಂಡ್ ಆದರೆ ಬರ್ತಾರೆ ನೋಡಿ. ಯಾರು ಇದ್ದಾರಲ್ಲಿ ನೋಡಿದ್ರೆ ಜನಗಳು ಹೆಂಗಿದ್ದಾರೆ. ಸೊ ಇದೆಲ್ಲ ಟೂರಿಸ್ಟ್ಗಳು ಬರೋದು. ನಮ್ಮಂಥ ಅಡ್ವೆಂಚರಿಸ್ಟು ಆಫ್ ರೋಡರ್ಸ್ ಬರೋಂಥ ಜಾಗ ಇದು. ಹಾಂ, ಹೇಗಿದೆ ಗೊತ್ತಾಗುರು? ಇಲ್ಲೆಲ್ಲ ಬಂದು ನಿಜವಾಗ್ಲೂ ಕಾರ್ ಕೂಡ ಬರುತ್ತಿಲ್ಲಿ. ಇಲ್ಲೇನೋ ಹೈಡ್ರಾ ಪ್ರಾಜೆಕ್ಟ್ ಕೂಡ ನಡೆಸ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ಅದ್ಭುತವಾದಂಥ ಜಾಗ. ವಿಂಡ್ಮಿಲ್ಗಳು. ಓಕೆ, ಒಳ್ಳೆ ಆಫ್ ರೋಡು. ಓಕೆ, ಸೊ ಇಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವೇನಾದರೂ ಈ ಕಡೆಗೆ ಬಂದಾಗ ಪ್ಲಾಸ್ಟಿಕ್ ಬಿಸಾಕೋದಾಗಲಿ, ತುಂಬ ಡ್ರಿಂಕ್ಸ್ ಬಾಟಲ್ನ ಮನಸ್ಸು ಇಚ್ಛೆ ಪ್ರಕಾರ ಬಿಸಾಕ್ಯಾರೆ. ಕಾಲಿಗೆ ಸಿಗ್ತಾ ಇದೆ. ದಯವಿಟ್ಟು ಇಲ್ಲಿ ಬಂದರೆ ಬರೀ ಕಾಲಲ್ಲಂತೂ ಬರೋಕ್ಕೆ ಹೋಗ್ಬೇಡಿ. ಶೂಸ್ ಹಾಕ್ಕೊಳ್ಳಿ, ಒಳ್ಳೆ ಪ್ರಾಪರ್ ಶೂಸು, ಹವೆ ಚಪ್ಪಲಿಯಲ್ಲಿ ಹಾಕೊಂಡು ಬರೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟು ಈ ಥರ ಕ್ರಾಕ್ಸ್ ಸಾರ ಹಾಕೊಂಬನ್ನಿ, ಇಷ್ಟು ದಪ್ಪ ಇರೋ ಸೋಲು, ಸೊ ದಟ್ ಕಾಜೆಲ್ಲ ಚುಚ್ಚಲ್ಲ. ಇನ್ನೇನು ಹೇಳೋಣ, ಪ್ರಕೃತಿ ಸೌಂದರ್ಯವನ್ನು ಸವಿತಾ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಸ್ನೇಹಿತರು ಯಾಕೋ ಹಿಂಗೇ ನೋಡ್ತಾ ಇದ್ರಿ ಇಲ್ಲಿ. ಏನ್ರಾ? ಓಕೆ, ಸೊ ಸೈನಿಂಗ್ ಆಫ್ ನಿಮ್ಮ 69th ವ್ಯಾಂಡಲಿಸ್ಟ್.